ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತದಲ್ಲಿ ನಾವೀಗ 1ನೇ ಸ್ಕಂದದ 19ನೇ ಅಧ್ಯಾಯದ ಕೊನೆಯ ಕೆಲವು ಶ್ಲೋಕಗಳಿಗೆ ಬಂದು ನಿಂತಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳನ್ನು ನೋಡ್ತಾ ಹೋಗೋದಾದರೆ, ಇವತ್ತಿನ ಶ್ರೀಮದ್ ಭಾಗವತದ ಮೊದಲನೇ ಶ್ಲೋಕ 1ನೇ ಸ್ಕಂದದ 19ನೇ ಅಧ್ಯಾಯದ 36ನೇ ಶ್ಲೋಕ. ಅನ್ಯಥಾ ತೇ ವ್ಯಕ್ತಗತೇರ್ದರ್ಶನಂ ನಃ ಕಥಂ ನೃಣಾಂ ನಿತರಾಂ ಮ್ರಿಯಮಾಣಾನಾಂ ಸಂಸಿದ್ಧಸ್ಯ ವನೀಯಸಃ. ಇಲ್ಲವಾದಲ್ಲಿ ಶ್ರೀಕೃಷ್ಣನಿಂದ ಪ್ರೇರಿತರಾಗದಿದ್ದಲ್ಲಿ ಸಾಮಾನ್ಯರ ಕಣ್ಣಿಗೆ ಬೀಳದಂತೆ ಸಂಚರಿಸುವ ಮರಣ ಸನ್ನಿಹಿತರಾದಂತಹ ನಮಗೆ ಗೋಚರಿಸದಿರುವ ನೀವು ಸ್ವಯಂ ಪ್ರೇರಣೆಯಿಂದ ಇಲ್ಲಿಗೆ ಬಂದುದಾದರೂ ಹೇಗೆ? ಇದು ಪರೀಕ್ಷಿತ ಮಹಾರಾಜ ಶುಕಮುನಿಗಳನ್ನು ಕೇಳುತ್ತಿರುವಂತಹ ಪ್ರಶ್ನೆ. ಮಹರ್ಷಿ ಶುಕಮುನಿಗಳು ನಿಶ್ಚಯವಾಗಿಯೂ ಶ್ರೀಕೃಷ್ಣನಿಂದ ಪ್ರೇರಿತರಾಗಿ ಭಗವಂತನ ಮಹಾನ್ ಭಕ್ತನಾದ ಪರೀಕ್ಷಿತ ಮಹಾರಾಜನಿಗೆ ಶ್ರೀಮದ್ ಭಾಗವತವನ್ನು ಉಪದೇಶಿಸಲು ತಾವೇ ಅಲ್ಲಿಗೆ ಬಂದಿದ್ದರು. ಗುರುಗಳ ಮತ್ತು ದೇವೋತ್ತಮ ಪುರುಷನ ಕೃಪೆಯಿಂದ ಭಗವಂತನ ಭಕ್ತಿ ಸೇವೆಯ ಸಾರವನ್ನು ಪಡೆಯಬಹುದು. ಗುರುಗಳು ಯಾರಿಗೇ ಆಗಲಿ ಅಂತಿಮ ಯಶಸ್ಸನ್ನು ಗಳಿಸುವ ನಿಟ್ಟಿನಲ್ಲಿ ಸಹಾಯ ಮಾಡಲು ಅವತರಿಸಿದಂತಹ ಭಗವಂತನ ಪ್ರತಿನಿಧಿಗಳು. ಭಗವಂತನಿಂದ ಪ್ರಮಾಣೀಕೃತರಾಗದವರು ಗುರುಗಳು ಆಗಲಾರರು. ಶ್ರೀಲ ಶುಕಮುನಿಗಳು ಪ್ರಮಾಣೀಕೃತ ಗುರುಗಳು. ಹೀಗೆ ಅವರು ಪರೀಕ್ಷಿತ ಮಹಾರಾಜನ ಮುಂದೆ ಪ್ರತ್ಯಕ್ಷಗೊಂಡು ಅವನಿಗೆ ಶ್ರೀಮದ್ ಭಾಗವತವನ್ನು ಉಪದೇಶಿಸುವಂತೆ ಶ್ರೀಕೃಷ್ಣನಿಂದ ಪ್ರೇರಿತರಾಗಿದ್ದರು. ಮುಂದಿನ ಶ್ಲೋಕ 37ನೆಯ ಶ್ಲೋಕ. ಅತಃ ಪೃಚ್ಛಾಮಿ ಸಂಸಿದ್ಧಿಂ ಯೋಗಿನಾಂ ಪರಮಂ ಗುರುಂ ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವಥಾ. ನೀವು ಮಹಾನ್ ಸಾಧುಗಳ ಮತ್ತು ಭಕ್ತರ ಗುರುಗಳು. ಆದ್ದರಿಂದ ಸಕಲರಿಗೂ ಅದರಲ್ಲಿಯೂ ಅತಿ ಶೀಘ್ರದಲ್ಲಿ ಮರಣವನ್ನಪ್ಪುವವರಿಗೆ ಸಿದ್ಧಿಯ ಮಾರ್ಗವನ್ನು ತೋರಿಸಿರಿ ಎಂದು ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಈ ರೀತಿಯಾಗಿ ಪರೀಕ್ಷಿತ ಮಹಾರಾಜ ಶುಕಮುನಿಗಳನ್ನು ಬೇಡಿಕೊಳ್ತಾ ಇದ್ದಾನೆ. ಯಾರೊಬ್ಬರೂ ಸಿದ್ಧಿಯ ಮಾರ್ಗ ಕುರಿತು ಪರಿಪೂರ್ಣವಾಗಿ ಕಾತರರಾಗುವವರೆಗೆ ಗುರುವನ್ನು ಸಂಪರ್ಕಿಸುವ ಅಗತ್ಯವಿಲ್ಲ. ಗುರುವು ಗೃಹಸ್ಥನಿಗೆ ಒಂದು ಅಲಂಕಾರದ ವಸ್ತು ಅಲ್ಲ. ಸಾಮಾನ್ಯವಾಗಿ ಶೋಕಿಯ ಲೌಕಿಕನು ಯಾವುದೇ ಲಾಭವಿಲ್ಲದೆ ಗುರುವೆಂಬುವನನ್ನು ಗೊತ್ತು ಮಾಡಿಕೊಳ್ಳುತ್ತಾನೆ. ಕಪಟಿ ಗುರು ಶಿಷ್ಯನೆಂಬುವನನ್ನು ಹೊಗಳುತ್ತಾನೆ. ತನ್ಮೂಲಕ ಗುರು ಮತ್ತು ಅವನ ಶಿಷ್ಯ ಇಬ್ಬರು ನಿಸ್ಸಂದೇಹವಾಗಿ ನರಕಕ್ಕೆ ಹೋಗುತ್ತಾರೆ. ಪರೀಕ್ಷಿತ ಮಹಾರಾಜನು ರುಜು ಮಾರ್ಗದ ಶಿಷ್ಯನು, ಏಕೆಂದರೆ ಅವನು ಸಕಲ ಮಾನವರ, ವಿಶೇಷವಾಗಿ ಸಾಯುತ್ತಿರುವ ಮಾನವರ ಹಿತಗಳಿಗೆ ಮಹತ್ವದ್ದು ಎನಿಸುವಂತಹ ಪ್ರಶ್ನೆಗಳನ್ನು ಕೇಳುತ್ತಾನೆ. ಪರೀಕ್ಷಿತ ಮಹಾರಾಜನು ಕೇಳಿದ ಪ್ರಶ್ನೆ ಶ್ರೀಮದ್ ಭಾಗವತದ ಸಂಪೂರ್ಣ ಪ್ರಮೇಯದ ಮೂಲಾಧಾರವಾಗಿದೆ. ಈಗ ಮಹಾಗುರುಗಳು ಎಷ್ಟು ಯುಕ್ತಿಯುಕ್ತವಾಗಿ ಉತ್ತರಿಸುವರು ಅನ್ನುವಂಥದ್ದನ್ನು ಮುಂದೆ ನೋಡೋಣ. ಯಚ್ಶ್ರೋತವ್ಯಮಥೋ ಜಪ್ಯಂ ಯತ್ಕರ್ತವ್ಯಂ ನೃಭಿ ಪ್ರಭೋ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. ಮಾನವನು ಏನನ್ನ ಶ್ರವಣ ಮಾಡಬೇಕು, ಏನನ್ನ ಸಂಕೀರ್ತನ ಮಾಡಬೇಕು, ಏನನ್ನ ಸ್ಮರಿಸಬೇಕು ಮತ್ತು ಏನನ್ನ ಪೂಜಿಸಬೇಕು ಮತ್ತು ಏನೆಲ್ಲವನ್ನು ಮಾಡಬಾರದು, ದಯವಿಟ್ಟು ಇದೆಲ್ಲವನ್ನು ನನಗೆ ವಿವರಿಸಿ ಅಂತ ಪರೀಕ್ಷಿತ ಮಹಾರಾಜ ಕೇಳಿಕೊಳ್ತಾ ಇದ್ದಾನೆ. ಮುಂದಿನ ಶ್ಲೋಕ 39ನೆಯ ಶ್ಲೋಕ. ನೂನಂ ಭಗವತೋ ಬ್ರಹ್ಮನ್ ಗೃಹೇಶು ಗೃಹಮೇಧಿನಾಂ ನ ಲಕ್ಷ್ಯತೆ ಹ್ಯವಸ್ಥಾನಮಪಿ ಗೋದೋಹನಂ ಕ್ವಚಿತ್. ಎಲೈ ತೇಜಸ್ವಿ ಬ್ರಾಹ್ಮಣರೇ, ಹಸುವಿನ ಹಾಲು ಕರೆಯುವಷ್ಟು ಕಾಲ ಕೂಡ ನೀವು ಮಾನವರ ಗ್ರಹಗಳಲ್ಲಿ ನಿಲ್ಲುವುದಿಲ್ಲ ಎಂದು ಹೇಳಲಾಗಿದೆ. ಸನ್ಯಾಸಿ ಜೀವನದ ಸಾಧುಗಳು ಮತ್ತು ಋಷಿಗಳು ಗೃಹಸ್ಥಾಶ್ರಮಿಗಳ ಮನೆಗಳಿಗೆ ಅವರು ಹಾಲು ಕರೆಯುವ ವೇಳೆಯಲ್ಲಿ ಹೋಗುತ್ತಾರೆ ಮತ್ತು ಜೀವನೋಪಾಯಕ್ಕಾಗಿ ಸ್ವಲ್ಪ ಹಾಲನ್ನು ಕೇಳುತ್ತಾರೆ. ಹಸುವಿನ ಕೆಚ್ಚಲಿನಿಂದ ಆಗ ತಾನೇ ಕರೆದ ಎಲ್ಲ ಪೌಷ್ಟಿಕಾಂಶಗಳಿಂದ ಕೂಡಿದ ಸ್ವಲ್ಪ ಹಾಲು ಒಬ್ಬ ವಯಸ್ಕನಿಗೆ ಸಾಕು. ಆದ್ದರಿಂದಲೇ ಸಾಧುಗಳು ಮತ್ತು ಋಷಿಗಳು ಹಾಲು ಮಾತ್ರ ಸೇವಿಸಿ ಜೀವಿಸುತ್ತಾರೆ. ಅತ್ಯಂತ ಬಡವನಾದಂತಹ ಗೃಹಸ್ಥಾಶ್ರಮಿಯೂ ಕೂಡ ಕನಿಷ್ಠ 10 ಹಸುಗಳನ್ನು ಸಾಕಿರುತ್ತಾನೆ. ಒಂದೊಂದು 12ರಿಂದ 20 ಸೇರು ಹಾಲು ಕರೆಯುವುದರಿಂದ ತಿರುಕರಿಗೆ ಸ್ವಲ್ಪ ಹಾಲು ನೀಡಲು ಅವರು ಹಿಂಜರಿಯುವುದಿಲ್ಲ. ಮಕ್ಕಳನ್ನು ಸಲಹುವಂತೆ ಸಾಧುಗಳು ಮತ್ತು ಋಷಿಗಳನ್ನು ಸಲಹುವುದು ಗೃಹಸ್ಥನ ಕರ್ತವ್ಯ. ಆದ್ದರಿಂದ ಶುಕ ಮುನಿಗಳಂತಹ ಸಾಧುಗಳು ಮುಂಜಾನೆ ಗೃಹಸ್ಥನೊಬ್ಬನ ಮನೆಯಲ್ಲಿ 5 ನಿಮಿಷಕ್ಕೂ ಹೆಚ್ಚು ಕಾಲ ನಿಲ್ಲುವುದಿಲ್ಲ. ಎಂದರೆ ಇಂತಹ ಸಾಧುಗಳು ಗೃಹಸ್ಥರ ಮನೆಯಲ್ಲಿ ಕಾಣಸಿಗುವುದು ಬಲು ವಿರಳ. ಆದ್ದರಿಂದಲೇ ಪರೀಕ್ಷಿತ ಮಹಾರಾಜನು ಸಾಧ್ಯವಾದಷ್ಟು ಬೇಗ ತನಗೆ ಉಪದೇಶ ಮಾಡಬೇಕೆಂದು ಪ್ರಾರ್ಥಿಸಿದನು. ಗೃಹಸ್ಥರು ಸಹ
ತಮಗೆ ಭೇಟಿ ಕೊಡುವ ಋಷಿಗಳಿಂದ ಪಾರಮಾರ್ಥಿಕ ಸಮಾಚಾರವನ್ನು ತಿಳಿದುಕೊಳ್ಳುವಷ್ಟು ಬುದ್ಧಿವಂತರಾಗಿರಬೇಕು. ಮಾರುಕಟ್ಟೆಯಲ್ಲಿ ಏನು ಲಭ್ಯವೋ ಅಂತಹ ವಸ್ತುವನ್ನು ಕೊಡುವಂತೆ ಗೃಹಸ್ಥನು ಮೂರ್ಖತನದಿಂದ ಸಾಧುಗಳನ್ನು ಕೇಳಬಾರದು. ಸಾಧು ಸಂತರು ಮತ್ತು ಗೃಹಸ್ಥರ ನಡುವಣ ಸಂಬಂಧ ಪರಸ್ಪರ ಪೂರಕವಾಗಿರಬೇಕು. ಮುಂದಿನ ಶ್ಲೋಕ, ಈ ಅಧ್ಯಾಯದ ಕೊನೆಯ ಶ್ಲೋಕ 40ನೆಯ ಶ್ಲೋಕ. ಸೂತ ಉವಾಚ ಏವಮಾಭಾಷಿತಃ ಪೃಷ್ಟಃ ಸ ರಾಜ್ಞಾ ಶ್ಲಕ್ಷ್ಣಯಾ ಗಿರ ಪ್ರತ್ಯಭಾಷತ ಧರ್ಮಜ್ಞೋ ಭಗವಾನ್ ಬಾದರಾಯಣಿ. ಸೂತ ಮುನಿಗಳು ಈ ರೀತಿಯಾಗಿ ಹೇಳ್ತಾರೆ, ಮಹಾರಾಜನು ಹೀಗೆ ಮಧುರ ಭಾಷೆಯಲ್ಲಿ ಋಷಿಗಳಿಗೆ ಪ್ರಶ್ನೆಯನ್ನು ಕೇಳಿದನು. ಅನಂತರ ಧಾರ್ಮಿಕ ತತ್ವಗಳನ್ನು ಬಲ್ಲವರಾದ ಮತ್ತು ಸತ್ವ ಸಮರ್ಥ ಮಹಾಪುರುಷರಾದಂತಹ ವೇದವ್ಯಾಸರ ಪುತ್ರರು ತಮ್ಮ ಉತ್ತರವನ್ನು ಆರಂಭಿಸಿದರು. ಇಲ್ಲಿಗೆ ಶ್ರೀಮದ್ಭಾಗವತದ ಮೊದಲನೇ ಸ್ಕಂದ ಮುಕ್ತಾಯವಾಗ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು 2ನೇ ಸ್ಕಂದವನ್ನು ಪ್ರಾರಂಭಿಸೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.